ಓಂ ಗಂ ಗಣಪತಗೆ ನಮಃ. ಓಂ ಗುಂ ಗುರುಭ್ಯೋ ನಮಃ. ಗುರವೇ ರಾಘವೇಂದ್ರಾಯ ಭಾರತೀಯತಗೆ ನಮಃ. ಗುರುಭ್ಯೋ ನಮಃ. ಓಂ ಯೋ ಮಾ ಆಗ್ನೇ ಭಾಗಿನಗುಂ ಸಂತಮಥ ಭಾಗಂಚಿಕೆ ಋಷತಿ ಅಭಾಗಮಗ್ನೆ ತಂಕುರು ಮಾಮಗ್ನೆ ಭಾಗಿನಂಕುರು ಭಾಗ್ಯದೇವತಾಯೈ ನಮಃ. ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ದಿವಸ ನಾನು ಒಂದು ಪ್ರಮುಖವಾದ ವಿಚಾರವನ್ನು ನಿಮ್ಮ ಮುಂದೆ ತೆಗೆದುಕೊಂಡು ಬಂದಿದ್ದೇನೆ. ಗ್ರಹಣ. ಈ ವರ್ಷದ ಅಂದರೆ 2024ನೇ ಇಸವಿಯ ಕೊನೆಯ ಗ್ರಹಣ ಕೊನೆಯ ಚಂದ್ರಗ್ರಹಣ ಇದಾಗಿರ್ತದೆ. ಸೊ ಈ ಗ್ರಹಣ ಸಂಭವಿಸ್ತಾ ಇರೋದು ಕೊನೆಯ ಚಂದ್ರಗ್ರಹಣ. 2024ನೇ ಇಸವಿಯ ಕೊನೆಯ ಚಂದ್ರಗ್ರಹಣ ಸಂಭವಿಸ್ತಾ ಇರತಕ್ಕಂಥದ್ದು ಯಾವತ್ತು ಅಂದರೆ 18 ಸೆಪ್ಟೆಂಬರ್ 2024. ಈ ನಾಳೆ ಸೆಪ್ಟೆಂಬರ್ 18ನೇ ತಾರೀಕು ಮಹಾಚಂದ್ರಗ್ರಹಣ ಸಂಭವಿಸ್ತಾ ಇದೆ. ಎಷ್ಟು ಗಂಟೆಯಿಂದ ಚಂದ್ರಗ್ರಹಣ? ಬೆಳಗ್ಗೆ 6 ಗಂಟೆ 12 ನಿಮಿಷದಿಂದ ಬೆಳಗ್ಗೆ 10 ಗಂಟೆ 17 ನಿಮಿಷದ ತನಕ ಚಂದ್ರಗ್ರಹಣ ಇದೆ. ಅಂದರೆ ಅರ್ಥ ಏನೋ, ಹಿಂದಿನ ವಿಡಿಯೋಗಳಲ್ಲಿ ನಾನು ಹೇಳಿದ್ ನೀವು ನೆನಪು ಮಾಡ್ಕೊಳ್ಬೇಕು. ನೀವು ಹಗಲು ಸಂಭವಿಸುವ ಚಂದ್ರಗ್ರಹಣಗಳು ಹಾಗೂ ರಾತ್ರಿ ಸಂಭವಿಸುವ ಸೂರ್ಯಗ್ರಹಣಗಳು ನಮಗೆ ಕಾಣೋದಿಲ್ಲ, ಆದ್ರಿಂದ ನಮಗೆ ಆಚರಣೆ ಇರೋದಿಲ್ಲ. ಆಯ್ತಲ್ವಾ? ಅಲ್ಲಿಗೆ ಸೆಪ್ಟೆಂಬರ್ 18ನೇ ತಾರೀಕು ಚಂದ್ರಗ್ರಹಣ ಏನು ಸಂಭವಿಸ್ತಾ ಇದೆ ಅದು ನಮಗೆ ಭಾರತದಲ್ಲಿ ಕಾಣಿಸ್ತಾ ಇಲ್ಲ, ಆದ್ರಿಂದ ಭಾರತದಲ್ಲಿ ಅದರ ಆಚರಣೆ ಇರೋದಿಲ್ಲ. ಆಚರಣೆ ಅಂದ್ರೆ ಏನು? ಆಚರಣೆ ಅಂದರೆ ಗ್ರಹಣಕ್ಕೂ ಇಂತಿಷ್ಟು ಕಾಲ ಮೊದಲೇ ನಾವು ಉಪವಾಸವನ್ನು ಮಾಡ್ತಕ್ಕಂಥದ್ದು. ಗ್ರಹಣಕ್ಕೂ ಮೊದಲು ಉಪವಾಸ ಮಾಡೋದು, ಗ್ರಹಣ ಆರಂಭದಲ್ಲಿ, ಗ್ರಹಣ ಮಧ್ಯದಲ್ಲಿ ಹಾಗೂ ಗ್ರಹಣ ಅಂತ್ಯದ ಭಾಗದಲ್ಲಿ 3 ಬಾರಿ ಸ್ನಾನ ಮಾಡ್ತಕ್ಕಂಥದ್ದು, ಅಥವಾ ಗ್ರಹಣ ಮುಗಿದ ನಂತರವೂ ಮನೆಯೆಲ್ಲ ಶುದ್ಧಿ ಮಾಡ್ಕೊಳ್ತಕ್ಕಂಥದ್ದು, ಅಥವಾ ಮನೆಯಲ್ಲಿ ಎಲ್ಲ ಅಡಿಗೆ ಊಟದ ಪದಾರ್ಥಗಳಿಗೆ ದರ್ಭೆ ಹಾಕಿ ಇಡ್ತಕ್ಕಂಥದ್ದು. ಈ ಥರ ಯಾವ ಅವಶ್ಯಕತೆಯೂ ಸಹ ಈ ಚಂದ್ರಗ್ರಹಣಕ್ಕೆ ಇರೋದಿಲ್ಲ. ಆದ್ದರಿಂದ ಸೆಪ್ಟೆಂಬರ್ 18ನೇ ತಾರೀಕಿನ ಮಹಾ ಚಂದ್ರಗ್ರಹಣ ಭಾರತದಲ್ಲಿ ಕಾಣಿಸ್ತಾ ಇಲ್ಲ, ಆದ್ರಿಂದ ಭಾರತದಲ್ಲಿ ಅದರ ಆಚರಣೆ ಅನ್ನತಕ್ಕಂಥದ್ದು ಇರೋದಿಲ್ಲ. ಹಾಗಾದ್ರೆ ಎಲ್ಲಿ ಕಾಣಿಸ್ತಾ ಇದೆ ಅಂದ್ರೆ ಸೌತ್ ಅಂಡ್ ನಾರ್ತ್ ಅಮೆರಿಕಾ. ಈ ವಿಡಿಯೋನ ನೀವು ದಕ್ಷಿಣ ಅಮೆರಿಕಾ ಅಥವಾ ಉತ್ತರ ಅಮೆರಿಕಾದಲ್ಲಿ ಇದ್ದು ನೋಡ್ತಾ ಇದ್ದೀರಾ ಅಂತಂದ್ರೆ ನಿಮಗೆ ಆ ಚಂದ್ರಗ್ರಹಣ ಸೆಪ್ಟೆಂಬರ್ 18ರ ಚಂದ್ರಗ್ರಹಣ ನಿಮಗೆ ಖಂಡಿತವಾಗಿ ಇದಿರ್ತದೆ, ಗ್ರಹಣ ಇರ್ತದೆ. ನೀವು ಅದನ್ನು ಕಾಣ್ತದೆ, ನೀವು ಅದನ್ನು ಗ್ರಹಣಾಚರಣೆಯನ್ನು ಮಾಡಬೇಕಾಗ್ತದೆ. ಇನ್ನು ನೆಕ್ಸ್ಟ್ ಯುರೋಪ್ ಖಂಡದಲ್ಲಿ ನೀವು ಈ ಚಂದ್ರಗ್ರಹಣವನ್ನು ನೋಡಬಹುದು. ನಮ್ಮ ಭಾರತೀಯರು, ಕನ್ನಡಿಗರು ನೀವಲ್ಲಿ ಯುರೋಪಲ್ಲಿ ಇದ್ದೀರಾ ಅಂತಂದರೆ, ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ನೆನಪಿಟ್ಕೊಳ್ಳಿ, ನೀವು ಸಹ ಚಂದ್ರಗ್ರಹಣವನ್ನು ಆಚರಣೆ ಮಾಡಬೇಕಾಗತ್ತೆ. ಇನ್ನು ಆಫ್ರಿಕಾದಲ್ಲಿ, ಆಮೇಲೆ ಹಿಂದೂ ಮಹಾಸಾಗರದಲ್ಲಿ ಹಾಗೂ ಅಂಟಾರ್ಟಿಕಾ, ಅಟ್ಲಾಂಟಿಕಾ ಈ ಎಲ್ಲ ಜಾಗಗಳಲ್ಲಿ ನಿಮಗೆ ಚಂದ್ರಗ್ರಹಣ ಕಾಣಿಸ್ತಾ ಇದೆ, ಗೋಚಾರ ಇದೆ. ಯಾಕೆಂದರೆ ರಾತ್ರಿ ಎಲ್ಲ ಆಗ್ತದೆ. ಆದರೆ ಭಾರತದ ಕಾಲಮಾನ ಪ್ರಕಾರ ನೋಡಿದಾಗ 18ನೇ ತಾರೀಕು ಬೆಳಗ್ಗೆ 6 ಗಂಟೆ 12 ನಿಮಿಷದ ನಂತರ 10 ಗಂಟೆ 17 ನಿಮಿಷದ ತನಕ ಸುದೀರ್ಘವಾದ 4 ಗಂಟೆ 5-6 ನಿಮಿಷ ತನಕ ನಿಮಗೆ ಚಂದ್ರಗ್ರಹಣ ಸಂಭವಿಸ್ತಾ ಇದೆ. ಸರಿ, ಆಚರಣೆ ಇಲ್ಲ ಅಂದ್ರೆ ಅದರ ಬಗ್ಗೆ ಮರ್ತು ಹೋಗ್ಬಿಡ್ಬೇಕಾ? ಇಲ್ಲ. ಯಾಕೆ ಅಂದರೆ ಪ್ರಭಾವ ಇದ್ದೇ ಇರುತ್ತೆ. ಯಾಕೆಂದರೆ ಗ್ರಹಣ ಆಗ್ತಾ ಇದೆ ಅಂದಮೇಲೆ ಅದರ ಪ್ರಭಾವ ಇರುತ್ತೆ. ನಿಮಗೆ ಅಮೆರಿಕಾದಲ್ಲಿ ನಾಳೆ ಎಲೆಕ್ಷನ್ನಲ್ಲೇ ಹೆಚ್ಚು ಕಡಿಮೆ ಆಗಿ ಅತಂತ್ರ ಸರ್ಕಾರ, ಅಮೆರಿಕ ಅತಂತ್ರ ಆಯಿತು ಅಂದರೆ ಅದರ ದುಷ್ಪರಿಣಾಮ ಭಾರತಕ್ಕೂ ಆಗುತ್ತೆ, ಇಡೀ ಪ್ರಪಂಚಕ್ಕೂ ಆಗುತ್ತೆ. ಅದೇನ್ರಿ ಅತಂತ್ರ ರಾಜಕೀಯ ಇರೋದು ಅಮೆರಿಕದಲ್ಲಿ, ನಾವಿಲ್ಲಿ ಕರ್ನಾಟಕದಲ್ಲಿರೋರು ಯಾಕ್ರಿ ಒದ್ದಾಡಬೇಕು ಅಂದರೆ ನಮ್ಮ ಯಾರೋ ಒಬ್ಬರು ಅಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಅಲ್ಲಿ ಹೋಗಿದ್ದಿರಬಹುದು. ನಮ್ಮವ್ರು ಎಷ್ಟೋ ಜನ ಬೇರೆ ಬೇರೆ ಉದ್ಯೋಗದಲ್ಲಿ ಅಮೆರಿಕದಲ್ಲಿ ಕೆಲಸ ಮಾಡ್ತಿರ್ತಾರೆ. ಅವರಿಗೆಲ್ಲ ಎಫೆಕ್ಟ್ ಆದರೆ ನಮಗೆ ಎಫೆಕ್ಟ್ ಆದಂಗೆ ಅಲ್ವಾ? ಸೊ ಹಾಗೆ ವೆದರ್ ಡೈರೆಕ್ಟ್ ನೇರವಾಗಿ ಅಥವಾ ಇಂಡೈರೆಕ್ಟ್ ನಿಮಗೆ ಈ ಚಂದ್ರಗ್ರಹಣದ ಪ್ರಭಾವ ಇದ್ದೇ ಇರುತ್ತೆ, ನೆನ್ಪಿಟ್ಕೊಳ್ಬೇಕು. ಹಾಗಾದ್ರೆ ನಾವು ತಿಳ್ಕೊಳ್ಬೇಕಾಗಿರತಕ್ಕಂಥದ್ದು ಗ್ರಹಣ ಯಾವ ರಾಶಿಯಲ್ಲಿ ಆಗುತ್ತಾ ಇದೆ, ಯಾವ ರಾಶಿಯವರಿಗೆ ಶುಭ, ಯಾವ ರಾಶಿಯವರಿಗೆ ಅಶುಭ, ಯಾವ ರಾಶಿಯವರಿಗೆ ಮಿಶ್ರ ಫಲ ಅನ್ನುವಂಥ ತಿಳ್ಕೊಳ್ಬೇಕು. ಗ್ರಹಣ ಸಂಭವಿಸ್ತಾ ಇರತಕ್ಕಂಥದ್ದು ಮೀನ ರಾಶಿಯಲ್ಲಿ
ರಾಹು ಮೀನದಲ್ಲಿದ್ದಾರಲ್ಲ, ಮೀನರಾಶಿಯಲ್ಲಿ ಗ್ರಹಣ ಸಂಭವಿಸ್ತಾ ಇದೆ. ಪೂರ್ವಭಾದ್ರ ನಕ್ಷತ್ರ ಮೀನರಾಶಿಯಲ್ಲಿ ನಿಮಗೆ ಮಹಾಚಂದ್ರ ಗ್ರಹಣ ಸಂಭವಿಸ್ತಾ ಇದೆ. ಮೀನರಾಶಿಯಲ್ಲಿ ಗ್ರಹಣ ಆಗ್ತಾ ಇದೆ ಅಂತಂದ್ರೆ 4 ರಾಶಿಗಳಿಗೆ ಶುಭ, 4 ರಾಶಿಗಳಿಗೆ ಅಶುಭ, 4 ರಾಶಿಗಳಿಗೆ ಮಿಶ್ರ ಫಲ ಅಂತ ನೋಡಬೇಕು. ಯಾವುದು 4 ರಾಶಿಗಳು? ಮೊದಲನೇದಾಗಿ ನಾವು ಯಾವ 4 ರಾಶಿಗಳಿಗೆ ಶುಭ ಫಲ ಇದೆ ಅನ್ನುವಂಥದ್ದನ್ನು ತಿಳ್ಕೊಳ್ಳೋಣ. ನಿಮ್ಮ ರಾಶಿಯಿಂದ ಎಷ್ಟನೇ ರಾಶಿಯಲ್ಲಿ ಗ್ರಹಣ ಸಂಭವಿಸ್ತಾ ಇದೆ ಅಂತ ನೋಡಿಕೊಂಡು ನಿಮಗೆ ಶುಭ ಅಶುಭ ಮಿಶ್ರ ಫಲಗಳನ್ನು ಹೇಳಬೇಕಾಗತ್ತೆ. ಈಗ ಮೀನರಾಶಿಯಲ್ಲಿ ಗ್ರಹಣ ಸಂಭವಿಸ್ತಾ ಇದೆ ಅಂದರೆ ಯಾವ ರಾಶಿಯವರಿಗೆ ಮೀನರಾಶಿ 3ನೇ ಮನೆ ಆಗುತ್ತೆ? ಮಕರ ರಾಶಿಯವರಿಗೆ. ಮಕರ, ಕುಂಭ, ಮೀನ. ಆದ್ರಿಂದ ಸೆಪ್ಟೆಂಬರ್ 18ನೇ ತಾರೀಕಿನ ಮಹಾಚಂದ್ರ ಗ್ರಹಣ ಮಕರ ರಾಶಿಯವರಿಗೆ ಶುಭ ಫಲವನ್ನ ಕೊಡ್ತಾ ಇದೆ. ನೆಕ್ಸ್ಟ್, ನಿಮ್ಮ ರಾಶಿಯಿಂದ 6ನೇ ರಾಶಿಯಲ್ಲಿ ಗ್ರಹಣವಾದರೆ ನಿಮಗೆ ಅದು ಶುಭ ಫಲ. ಯಾವ ರಾಶಿಗೆ? ತುಲಾ ರಾಶಿಗೆ. ತುಲಾ ರಾಶಿಗಿಂತ ಮೀನರಾಶಿ 6ನೇ ರಾಶಿ ಆಗಿರುತ್ತೆ. ಆದ್ರಿಂದ ಸೆಪ್ಟೆಂಬರ್ 18ನೇ ತಾರೀಕು ಏನು ಮಹಾಚಂದ್ರ ಗ್ರಹಣ ಏನು ಸಂಭವಿಸ್ತಾ ಇದೆ ಅದು ತುಲಾ ರಾಶಿಯವರಿಗೆ ಶುಭ ಫಲವನ್ನ ಕೊಡಲಿದೆ. ನೆಕ್ಸ್ಟ್, ಶುಭ ಫಲವನ್ನು ಪಡಿತಾ ಇರುವ 3ನೇ ರಾಶಿ ಯಾವುದು? ನಿಮ್ಮ ರಾಶಿಯಿಂದ 10ನೇ ರಾಶಿಯಲ್ಲಿ ಗ್ರಹಣವಾದರೆ ನಿಮಗೆ ಅದು ಶುಭ ಫಲ. ಅಲ್ಲಿಗೆ ಮಿಥುನ ರಾಶಿಯವರಿಗೆ ಮೀನರಾಶಿ 10ನೇ ಮನೆ ಆಗಿರುತ್ತೆ. ಆದ್ದರಿಂದ ಮಿಥುನ ರಾಶಿಯವರಿಗೆ ಸೆಪ್ಟೆಂಬರ್ 18ನೇ ತಾರೀಕಿನ ಮಹಾಚಂದ್ರ ಗ್ರಹಣ ಶುಭ ಫಲವನ್ನು ಕೊಡಲಿದೆ. 4ನೇದಾಗಿ ಕೊನೆಯದಾಗಿ ನಿಮ್ಮ ರಾಶಿಯಿಂದ 11ನೇ ರಾಶಿಯಲ್ಲಿ ಗ್ರಹಣವಾದರೆ ಅದು ನಿಮಗೆ ಶುಭ ಫಲ. ಅದು ಯಾರಿಗೆ? ವೃಷಭಕ್ಕೆ. ವೃಷಭ ರಾಶಿಯವರಿಗೆ ಮೀನರಾಶಿ 11ನೇ ರಾಶಿ ಆಗತ್ತೆ. ಸೊ ಆದ್ದರಿಂದ ವೃಷಭ ರಾಶಿಯವರಿಗೆ 18ನೇ ತಾರೀಕು ಸೆಪ್ಟೆಂಬರ್ 18ನೇ ತಾರೀಕಿನ ಮಹಾಚಂದ್ರ ಗ್ರಹಣ ಶುಭ ಫಲವನ್ನು ಕೊಡುತ್ತೆ. ಯಾವ 4 ರಾಶಿಯವರಿಗೆ ಶುಭ ಫಲ? ಒಂದು ಮಕರ ರಾಶಿಯವರಿಗೆ 3ನೇ ರಾಶಿಯಲ್ಲಿ ಗ್ರಹಣ ಆಗ್ತಾ ಇರೋದ್ರಿಂದ ಮಕರ ರಾಶಿಯವರಿಗೆ, 6ನೇ ರಾಶಿಯಲ್ಲಿ ಗ್ರಹಣ ಆಗ್ತಾ ಇರೋದ್ರಿಂದ ತುಲಾ ರಾಶಿಯವರಿಗೆ, 10ನೇ ರಾಶಿಯಿಂದ ಗ್ರಹಣ ಆಗ್ತಾ ಇರೋದ್ರಿಂದ ಮಿಥುನ ರಾಶಿಯವರಿಗೆ, 11ನೇ ಮನೆಯಲ್ಲಿ ಗ್ರಹಣ ಆಗ್ತಿರೋದ್ರಿಂದ ವೃಷಭ ರಾಶಿಯವರಿಗೆ. ಮಕರ, ಮಿಥುನ, ವೃಷಭ ಈ 4 ರಾಶಿಯವರಿಗೂ ಸಹ ಸೆಪ್ಟೆಂಬರ್ 18ನೇ ತಾರೀಕಿನ ಮಹಾಚಂದ್ರ ಗ್ರಹಣ ಶುಭ ಫಲವನ್ನ ಕೊಡ್ತಾ ಇದೆ. ಶುಭವಾಗುತ್ತೆ ಅಂತಂದಾಗ ಏನೇನು ಶುಭವಾಗುತ್ತೆ ಅನ್ನುವಂಥ ಪ್ರಶ್ನೆ ಇರ್ತದೆ. ನಾನು ಅದಕ್ಕೆ ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಮೇಷಾದಿ 12 ರಾಶಿಯವರೆಗೂ ಸಹ ಗ್ರಹಣದ ಪ್ರಭಾವ ಶುಭ ಇರಲಿ ಅಶುಭ ಇರಲಿ ಮಿಶ್ರ ಇರಲಿ ಯಾವ್ಯಾವ ವಿಚಾರ ಇತ್ಯಾದಿಗಳೆಲ್ಲದನ್ನೂ ಸಹ ಸಪ್ರೇಟ್ ವಿಡಿಯೋ ಮಾಡ್ತೇನೆ. ಈಗ ಸದ್ಯಕ್ಕೆ ಯಾರ್ಯಾರಿಗೆ ಶುಭ ಅನ್ನುವಂಥ ವಿಚಾರವನ್ನು ತಿಳಿಸಿದ್ದೇನೆ. ಶುಭ ಫಲ ಕೊಡ್ತಾ ಇದ್ರೆ ಸಾಕ ಆಟೋಮೆಟಿಕ್ ಶುಭ ಆಗಿಬಿಡುತ್ತಾ ಅಂತಂದರೆ ನೋಡಿ, ಆಚರಣೆಯಲ್ಲಿ ಇಲ್ಲದಂತಹ ಒಂದು ಚಂದ್ರಗ್ರಹಣ ಯಾಕೆಂದರೆ ಕಾಣಿಸ್ತಾ ಇಲ್ಲ, ಆದ್ದರಿಂದ ಆದರೆ ಅದ್ರ ಪ್ರಭಾವವನ್ನು ಬೀರ್ತಾ ಇದೆ ಅಂದಾಗ ಸ್ವಲ್ಪ ಈ ಪ್ರಯತ್ನ ಮಾಡಿ ಆ ಶುಭ ಫಲಗಳನ್ನು ಪಡ್ಕೊಳ್ಬೇಕು. ಈಗ ವೃಷಭ ರಾಶಿಯವರಾಗಿರಬಹುದು, ಮಿಥುನ ರಾಶಿಯವರಾಗಿರಬಹುದು, ತುಲಾ ರಾಶಿಯವರಾಗಿರಬಹುದು, ಮಕರ ರಾಶಿಯವರಾಗಿರಬಹುದು, 4 ರಾಶಿಯವರು ಅತ್ಯಂತ ಅದ್ಭುತವಾದಂಥ ಯಶಸ್ಸಿನ ಉತ್ತುಂಗದಲ್ಲಿ ನೀವಿಲ್ಲ. ನೀವು ಕಷ್ಟಗಳಲ್ಲೇ ಇದ್ದೀರಾ. ನಿಮ್ಮ ಉದ್ಯೋಗ, ವ್ಯಾಪಾರ, ವ್ಯವಹಾರ, ಜೀವನ ಯಾವುದೋ ಒಂದು ರೀತಿಯಲ್ಲಿ ಆರ್ಥಿಕತೆಯೋ ಯಾವುದೋ ಒಂದು ರೀತಿಯಲ್ಲಿ ನೀವು ಕಷ್ಟ ಅನುಭವಿಸ್ತಾ ಇರ್ತೀರಾ. ಈ ಚಂದ್ರಗ್ರಹಣ ನಿಮಗೆ ಶುಭ ಫಲವನ್ನು ಕೊಡಲಿಕ್ಕೆ ಬಂದಿದೆ ಅಂತಂದಾಗ ನೀವು ನಮ್ಗೆ ಆಚರಣೆ ಇಲ್ಲ, ನಮ್ಗೆ ಬೇಡವೇ ಬೇಡ ಅಂತ ಬಿಟ್ಬಿಡೋದಲ್ಲ. ಹಾಗಂತ ನೀವು ಮೂರು ಬಾರಿ ಸ್ನಾನ ಮಾಡಿಕೊಂಡು ಆಚರಣೆ ಮಾಡಿ ಉಪವಾಸ ಮಾಡಿ ಅಂತಲೂ ನಾನು ಹೇಳಲ್ಲ. ಆಚರಣೆನೂ ಮಾಡುವ ಅವಶ್ಯಕತೆ ಇಲ್ಲ. ದೇವತಾರಾಧನೆಯನ್ನು ಮಾಡ್ಕೊಳ್ಬೇಕು. ಅಂದರೆ ಅವತ್ತಿನ ದಿವಸ ಹೇಗಿದ್ರೂ ಸಹ ಆಚರಣೆ ಇಲ್ಲ, ಅದರಿಂದಾಗಿ ದೇವಸ್ಥಾನ ಬಾಗಿಲೇನು ಹಾಕಲ್ಲ. ಆದ್ದರಿಂದ ನೀವು ದೇವಸ್ಥಾನಗಳಿಗೆ ಹೋಗಿ ಪ್ರದಕ್ಷಿಣ ನಮಸ್ಕಾರವನ್ನು ಮಾಡ್ತಕ್ಕಂಥದ್ದು. ಚಂದ್ರಗ್ರಹಣವಾದ್ರಿಂದ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ರುದ್ರಾಭಿಷೇಕ ಮಾಡಿಸಿ, ಹಾಲಿನಲ್ಲಿ ರುದ್ರಾಭಿಷೇಕ ಮಾಡಿಸಿ. ಇಲ್ಲ ಅಂತಂದರೆ ಅವತ್ತಿನ ದಿವಸ ಅಕ್ಕಿಯನ್ನು ದಾನ ಮಾಡಿ, ಭತ್ತವನ್ನು ದಾನ ಮಾಡಿ. ಖಂಡಿತವಾಗಿ ಈ 4 ರಾಶಿಯವರಿಗೆ ಶುಭ ಫಲ ಆಗಬೇಕು. ಇನ್ನೂ ವಿಶೇಷವಾದಂಥ ಫಲ ಅಂದರೆ ಅವತ್ತಿನ ದಿವಸವೇ, ಅಂದರೆ ಗ್ರಹಣ 18ನೇ ತಾರೀಕು ಗ್ರಹಣದ ದಿವಸವೇ ನಮ್ಮ ಯಾಗಶಾಲೆಯಲ್ಲಿ ವಿಶೇಷವಾಗಿ ಮಹಾಚಂದ್ರಗ್ರಹಣ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಆ ಚಂದ್ರಗ್ರಹಣ ಶಾಂತಿ ಹೋಮವನ್ನು ಮಾಡಿ ವಿಶೇಷವಾದಂಥ ಈ ಒರಿಜಿನಲ್ ಪರ್ಲ್ ಡಾಲರನ್ನು ಪ್ರತಿಯೊಬ್ಬರಿಗೂ ಸಹ ಕೊಡ್ತಾ ಇದ್ದೇವೆ. ಈ ಒಂದು ಮುತ್ತು, ಒರಿಜಿನಲ್ ಮುತ್ತನ್ನು ನಿಮಗೆ ತುಂಬ ಅದ್ಭುತವಾದಂಥ ಒಂದು ಡಿಸೈನ್ ಮಾಡಿಸಿ ಮುತ್ತನ್ನು ಸುಮಾರು ಒಂದು 4-5 ಕ್ಯಾರೆಟ್ ಮೇಲಿದೆ ಇದು ತೂಕ. ಸೊ ಈ ಒಂದು ಮುತ್ತನ್ನು ನಿಮಗೆ ನಾವೊಂದು ಡಿಸೈನ್ ಮಾಡಿಸಿ ಅದರಲ್ಲಿ
ನಿಮಗೆ ಮುತ್ತನ್ನು ಅಂಟಿಸಿ ಅದರಲ್ಲಿ ನಾವು ನಿಮಗೆ ಕಳಿಸ್ಕೊಡ್ತಾ ಇದ್ದೇವೆ ಡಾಲರ್ನ, ಗೊತ್ತಲ್ವಾ. ಇಲ್ಲೇನಾಗುತ್ತೆ ಅಂದರೆ ಈ ಮುತ್ತು ನಿಮಗೆ ಏನು ಈ ಡಿಸೈನ್ ದೊಡ್ಡ ಡಿಸೈನ್ ಇರೋದ್ರಿಂದ ದೊಡ್ಡ ತೂಕ ಇರುವ ಮುತ್ತನ್ನೇ ತಗೋಬೇಕಾದ ಪರಿಸ್ಥಿತಿ ಬಂತು. ಸೊ ಹೈ ಕ್ವಾಲಿಟಿ ಒಳ್ಳೆ ಒರಿಜಿನಲ್ ಮುತ್ತು 5 ಕ್ಯಾರೆಟ್ ಅಂದರೆ ನಮ್ಮಲ್ಲಿ ಸುಮಾರು ಒಂದು 190 ಚಿಲ್ಲರೆ ಮಿಲಿ, 200 ಮಿಲಿ ಹತ್ತತ್ರಕ್ಕೆ 1 ಕ್ಯಾರೆಟ್ ಅಂತ ಕರೀತಾರೆ. ಸೊ ಇದು ಹೆಚ್ಚು ಕಡಿಮೆ 5 ಕಡೆ ಅಂದರೆ ಸುಮಾರು ಒಂದು ಗ್ರಾಮ್ ಹತ್ರ, ಹೆಚ್ಚು ಕಡಿಮೆ ಹತ್ತತ್ರ 1 ಗ್ರಾಮ್ ಅಷ್ಟೇ ಬಂದ್ಬಿಡುತ್ತೆ ನಿಮಗೆ. ಈ ಒಂದು 3/4 ಗ್ರಾಮಿಂದ 1 ಗ್ರಾಮ್ ಬಂದ್ಬಿಡುತ್ತೆ ಇದು ನಿಮಗೆ. ಸೊ ಅಷ್ಟು ದೊಡ್ಡ ಮುತ್ತು ಇದು, ಒರಿಜಿನಲ್ ಮುತ್ತು. ಸೊ ದೊಡ್ಡ ಮುತ್ತು ಯಾಕೆ ಹಾಕಿದೆ ಅಂದರೆ ಈ ಡಿಸೈನ್ ತುಂಬ ಚೆನ್ನಾಗಿ ಕಾಣುತ್ತೆ ಅನ್ನೋ ಲೆಕ್ಕದಲ್ಲಿ ಒಂದು ವಿಶೇಷವಾದ ಡಿಸೈನ್ ಅನ್ನು ಮಾಡಿ ಈ ಮುತ್ತನ್ನು ಅದರಲ್ಲಿ ಕೂರಿಸಲಾಗಿದೆ. ಮಹಾಚಂದ್ರಗ್ರಹಣದ ದಿವಸ ಈ ಮುತ್ತನ್ನ ನಮ್ಮ ಹೋಮದಲ್ಲಿ ಇಟ್ಟು ಅದಕ್ಕೆ ಚಂದ್ರಗ್ರಹಣ ಶಾಂತಿ ಹೋಮ, ಆ ವಿಶೇಷ ಹೋಮವನ್ನು ಮಾಡಿ ಇದನ್ನ ಎನರ್ಜೈಸ್ ಮಾಡಲಾಗತ್ತೆ. ಚಂದ್ರನ ರತ್ನ ಮುತ್ತು ಚಂದ್ರಗ್ರಹಣದ ದಿವಸ ಆ ಚಂದ್ರಗ್ರಹಣ ಶಾಂತಿ ಹೋಮವನ್ನು ಮಾಡಿ ಮುತ್ತನ್ನು ಎನರ್ಜೈಸ್ ಮಾಡಿ ಶುಭ ಫಲ ಇರುವಂತಹ ನಿಮಗೆ ಕಳಿಸ್ಕೊಟ್ಟಾಗ ನೀವು ಅದನ್ನು ಧಾರಣೆ ಮಾಡ್ಕೊಳ್ಳೋದಾದ್ರೆ ಧಾರಣೆ ಮಾಡ್ಕೊಳ್ಬಹುದು, ಇಲ್ಲ ಪಾಕೆಟಲ್ಲೂ ಇಟ್ಕೋಬಹುದು. ನಿಮ್ಮ ಜೊತೆಗೆ ಇಟ್ಕೊಂಡಾಗ ಆ ಚಂದ್ರಗ್ರಹಣದಿಂದ ನಿಮಗೆ ಇನ್ನೇನು ಆ 48 ದಿವಸಗಳ 2-3 ತಿಂಗಳಲ್ಲಿ ಏನು ಶುಭಗಳು ಬರಬೇಕು ಅದಷ್ಟು ಬೇಗ ನಿಮಗೆ ಖಂಡಿತವಾಗಿ ಸಿಗ್ತದೆ. ಆದ್ದರಿಂದ ಪ್ರತಿಯೊಬ್ಬರು ಈ 4 ರಾಶಿಯವರು ಸಹ ನಾನೇನು ಶುಭ ಫಲಗಳನ್ನು ಹೇಳಿದ್ದೇನೆ ಆ ಶುಭ ಫಲ ನಿಮಗೆ ಸಿಗಬೇಕು ಅಂತಂದರೆ ಖಂಡಿತವಾಗಿ ನಿಮಗೆ ಚಂದ್ರಗ್ರಹಣ ಶಾಂತಿ ಮಾಡಿಕೊಂಡು ಮುತ್ತನ್ನು ತಗೊಳ್ಳಿ. ಇಷ್ಟೇ ಅಲ್ಲ, ದಾನ ಬಹಳ ಮುಖ್ಯ. ಆದ್ದರಿಂದ ನಾವೊಂದು ಚಂದ್ರ ಬಿಂಬವನ್ನು ಸಹ ಕೊಡ್ತೇವೆ. ನೀವು ಇದನ್ನು ನಿಮಗೆ ಪ್ರಸಾದ ರೀಚ್ ಆದ ನಂತರ ನಿಮಗೆ ನಾವು 18ನೇ ತಾರೀಕು ಹೋಮ ಮಾಡ್ತಾ ಇದ್ದೇವೆ ಅಂದರೆ ಹೋಮ ಮುಗಿದ ಮೇಲೆ ನಾವು ನೆಕ್ಸ್ಟ್ ಡೇ ನಾವು ಏನು ಪ್ರಸಾದ ಕಳಿಸ್ಕೊಡ್ತೇವೆ ನಿಮಗೆ ಈ ಒಂದು ಡಾಲರ್ ಬರುತ್ತೆ, ಇದನ್ನು ನೀವೇ ಇಟ್ಕೊಳ್ಳಿ. ಈ ಒಂದು ಚಂದ್ರ ಬಿಂಬ ಏನು ಬರುತ್ತೆ ಇದನ್ನು ನೀವು 1 kg 2 kg ಅಕ್ಕಿನಲ್ಲಿ ಇಟ್ಟುಬಿಟ್ಟು ಮನೆ ಹತ್ತಿರದಲ್ಲಿರೋ ದೇವಸ್ಥಾನದಲ್ಲಿ ದಾನ ಮಾಡಿಬಿಡಿ. ಸೊ ಸಿಂಪಲ್ ಆಗಿ ನಿಮಗೆ ಪರಿಹಾರ ಆಯಿತು. 18ನೇ ತಾರೀಕು ಬಹಳ ವಿಶೇಷವಾದ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಅದರಲ್ಲಿ ಮಹಾಸುದರ್ಶನ ಹೋಮ, ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ, ಸಂತಾನ ಗೋಪಾಲ ಹೋಮ, ಗುರುಶಾಂತಿ ಶನಿಶಾಂತ ಸಹಿತ ಮಹಾನವಗ್ರಹ ಶಾಂತಿ ಹೋಮ. ಅದರ ನೋಡಿ, ಲಕ್ಷ್ಮೀ ಸುದರ್ಶನ ಹೋಮವನ್ನ ಗ್ರಹಣದ ದಿವಸ, ಹೆಚ್ಚು ಕಡಿಮೆ ಗ್ರಹಣ ಆಗುವ ಸಮಯದಲ್ಲೇ ನಮ್ಮ ಹೋಮ ಸ್ಟಾರ್ಟ್ ಆಗ್ತಕ್ಕಂಥದ್ದು. ಸೊ ಅದರಿಂದ ಆ ಕರ್ಮಾಂಗ ತುಂಬ ಪವರ್ಫುಲ್ ಆಗುತ್ತೆ. ಚಂದ್ರಗ್ರಹಣದಂದು ಸುದರ್ಶನ ಹೋಮ ಅಂತ. ಸೊ ಬಹಳ ಪವರ್ಫುಲ್ ಆಗಿರುತ್ತೆ. ಹಾಗೂ ವಿಶೇಷವಾದ ಪ್ರಸಾದವನ್ನು ಸಹ ನಾವು ಕೊಡ್ತಾ ಇದ್ದೇವೆ. ದಯವಿಟ್ಟು ಪ್ರತಿಯೊಬ್ಬರು ಸಹ ನಿಮ್ಮ ಹೆಸರು, ಗೋತ್ರ, ನಕ್ಷತ್ರ, ರಾಶಿ, ನಿಮ್ಮ ವಿಳಾಸ ಎಲ್ಲ ವಾಟ್ಸಪ್ ಮಾಡ್ಕೊಳ್ಳಿ ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ನಂಬರಿಂದ. ಖಂಡಿತವಾಗಿ ಅನುಕೂಲವಾಗಲಿ. ಇಲ್ಲ ಅಂದರೆ ನಿಮಗೆ ಸಿಂಪಲ್ ಪರಿಹಾರ ಹೇಳಿದ್ದೇನೆ, ಅಕ್ಕಿಯನ್ನು ದಾನ ಮಾಡಿ ರುದ್ರಾಭಿಷೇಕ ಮಾಡಿಸಿ 18ನೇ ತಾರೀಕು ಹಾಲ್ನಲ್ಲಿ ರುದ್ರಾಭಿಷೇಕ ಮಾಡಿಸಿ ಈಶ್ವರನ ದೇವಸ್ಥಾನದಲ್ಲಿ. ಇಲ್ಲ ನಮ್ಮ ಸಂಕಲ್ಪ ಸೇವೆ ಕೊಟ್ಟರೆ ಗ್ರಹಣದ ದಿವಸವೇ ನಾವು ಮಹಾಚಂದ್ರಗ್ರಹಣ ಶಾಂತಿ ಹೋಮ, ಸುದರ್ಶನ ಹೋಮ ಇತ್ಯಾದಿ ಹಲವಾರು ಹೋಮಗಳನ್ನು ಮಾಡಿ ನಾಗಾರಾಧನೆಯನ್ನು ಸಹ ಮಾಡಿ ಆಶ್ಲೇಷ ಬಲಿಪೂಜೆ ಸರ್ಪಶಾಂತಿ ಹೋಮಗಳನ್ನೆಲ್ಲ ಮಾಡಿ ವಿಶೇಷವಾದಂತಹ ಚಂದ್ರನ ರತ್ನವಾದ ಮುತ್ತನ್ನು ಕೊಡ್ತೇವೆ. ಅದರ ಜೊತೆಗೆ ಒಂದು ದಾನ ಮಾಡಲಿಕ್ಕೆ ಒಂದು ಚಂದ್ರಬಿಂಬ, ಅಕ್ಕಿಯಲ್ಲಿಟ್ಟು ನೀವು ದಾನ ಮಾಡಲಿಕ್ಕೆ ಒಂದು ಚಂದ್ರಬಿಂಬವನ್ನು ಸಹ ಕೊಡ್ತೇವೆ. ಸೊ ಸಂಕಲ್ಪ ಸೇವೆಗೆ ಸ್ಕ್ರೀನ್ ಮಾಡ್ತಕ್ಕಂಥ ನಂಬರ್ಗೆ ವಾಟ್ಸಪ್ ಮಾಡ್ಕೊಳ್ಳಿ. ನಿಮ್ಮ ಕೈಯಲ್ಲಿ ಯಾವ ಪರಿಹಾರ ಆಗುತ್ತೋ ಅದನ್ನೇ ಮಾಡ್ಕೊಳ್ಳಿ. ಖಂಡಿತವಾಗಿ ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.